ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ದೂರಿನ ರಿಟ್ ಅರ್ಜಿ ನಾಳೆ ವಿಚಾರಣೆಗೆ ಬರಲಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ. ಯಾವ ರೀತಿ ರಿಸಲ್ಟ್ ನಿರೀಕ್ಷೆ ಇದೆ ಸರ್ ತಮಗೆ? ನಿನ್ನೆ ಮುಖ್ಯಮಂತ್ರಿಗಳವ್ರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ದಾರೆ. ಅವರು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಕಾನೂನು ಪ್ರಕಾರ ಗವರ್ನರ್ ರಾಜ್ಯಪಾಲರವರು ಏನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಅದು ಕಾನೂನು ಬಾಹಿರ ನಿಯಮ ಬಾಹಿರ ಹಾಗೆ ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕಾನೂನು ಪ್ರಕಾರ ಹೋದರೆ ಮುಖ್ಯಮಂತ್ರಿಗಳಿಗೆ ಸ್ಯಾಂಕ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡಬೇಕಾಗತ್ತೆ. ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ. ನ್ಯಾಯಾಧೀಶರು ಕಾನೂನು ಪ್ರಕಾರ ತೀರ್ಪು ಕೊಡ್ತಾರೆ, ತಂದೆ ಅವ್ರ ಪರವಾಗಿ ತೀರ್ಪು ಕೊಡ್ತಾರೆ ಅನ್ನೋ ನಂಬಿಕೆ ಆಗಿದೆ. ತಾಯಿಯವರ ಸಹಿ ವಿಚಾರದಲ್ಲಿ ಅವ್ರ ಸಹಿನೇ ಪಾರ್ವತಿಯವರದ್ದು ಸಹಿನೇ ಅಲ್ವೇ ಅಲ್ಲ ಅಂತೇಳಿ ಮೈಸೂರಲ್ಲಿ ಒಬ್ರು ದೂರು ಕೊಡ್ತಾರೆ ಪೊಲೀಸ್ ಸ್ಟೇಷನ್. ಈಗ ಈ ವಿಚಾರ ಬಂದಮೇಲೆ ಇಷ್ಟ ಬಂದವರೆಲ್ಲ ಬಾಯಿಗೆ ಬಂದಂಗೆ ಕಂಪ್ಲೇಂಟ್ಗಳನ್ನ ಕೊಡ್ತಿದ್ದಾರೆ. ಅವ್ರ ಕಂಪ್ಲೇಂಟ್ಗಳಲ್ಲಿ ಯಾವುದೇ ಹುಳಿಲ್ಲ. ಸುಮ್ಮನೆ ತನಿಖೆ ಮಾಡಿದ್ ನಾನು ಹೇಳ್ತೀನಿ, ಯಾರ್ದೋ ಮೇಲೆ ಹೋಗಿ ಇನ್ಯಾವುದೋ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಈ ಥರ ಮಾಡಿದ್ದಾರೆ ಅಂತ ಸುಮ್ಮನೆ ಹಾಗಾದರೆ ಸುಮ್ಮನೆ ಸ್ಯಾಂಕ್ಷನ್ ಕೊಡೋಕ್ಕಾಗತ್ತಾ? ಇವಾಗ ಗೊತ್ತಾಗಿದ್ದ ಹಾಗೆ ಈ ರೀತಿ ಒಂದು ರೀತಿ ಆರೋಪ ಬಂದಿದೆ ಅಂತ ಅಂದಮೇಲೆ ಸಿಕ್ಕಿದವರೆಲ್ಲ ಆರೋಪಗಳು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದಕ್ಕೆಲ್ಲ ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ. ಸರ್, ಈಗ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಸೈಟು ಮಂಜೂರು ಆಗೇ ಇಲ್ಲ ಅನ್ನೋದು ವಿಜಯೇಂದ್ರ ಅವರು ಇವತ್ತು ಹೊಸ ವಿಚಾರ ಹೇಳ್ತಾರೆ. ಅದೇಗಾಯ್ತು? ಚರ್ಚೆನೇ ಆಗಿಲ್ಲ, ಏನು ಸಮಿತಿ ಮುಂದೆನೇ ಇಟ್ಟೇ ಇಲ್ಲ ಅಂತೆಲ್ಲ. ಇವಾಗ ಸುಮ್ಮನೆ ಬಾಯಿಗೆ ಬಂದಂಗೆ ಆರೋಪ ಮಾಡೋದನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಬಾಯಿಗೆ ಬಂದಂಗೆ ಆರೋಪ ಮಾಡಕ್ ಮಾಡ್ತಿದ್ದಾರೆ. RTI ಕಾರ್ಯಕರ್ತರಂತೆ ಮತ್ತೆ ಜಿಲ್ಲೆಯಲ್ಲಿರುವಂಥ ಕೆಲವರು ಯಾರು ವಿರುದ್ಧ ಇದ್ದಾರೆ ಅವರೆಲ್ಲ ಬಾಯಿಗೆ ಬಂದಂಗೆ ಆರೋಪ ಮಾಡ್ತಾರೆ. ಅದ್ರಿಗೆ ಯಾವುದೇ ಹುರುಳಿರೋದಿಲ್ಲ, ತಲೆ ಇಲ್ಲ, ಬಾಲ ಇರಲ್ಲ, ಆದರೆ ಬೇಕು ಅಂತ ಆರೋಪ ಮಾಡ್ತಾರೆ. ಬಟ್ ಆದರೆ ದಾಖಲೆಗಳ ಮೇಲೆ ಹೋಗಬೇಕು ಮತ್ತು ಸಾಕ್ಷಿಗಳ ಪ್ರಕಾರ ಹೋಗಬೇಕು. ಅದ್ರ ಪ್ರಕಾರ ಹೋಗಿ ನೋಡಿದ್ರೆ ನಾವು ಯಾವುದೂ ತಪ್ಪು ಮಾಡಿಲ್ಲ. ಎಲ್ಲ ಕೂಡ ಕಾನೂನು ಪ್ರಕಾರವಾಗಿ ನಡೆದಿದೆ. ಮತ್ತು ಏನು ಸೈಟ್ಗಳನ್ನು ಬದಲಿಯಾಗಿ ಕೊಟ್ಟಿದ್ದಾರೆ ಅದು ಕೂಡ BJPಯವರ ಆಡಳಿತದ ಟೈಮ್ನಲ್ಲೇ ಆಗಿದ್ದು. 2021 ಇಸ್ವಿನಲ್ಲೇ ಆಗಿರೋದು. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪವರ್ TV, ಮೈಸೂರು.